ರಶ್ಮಿ ಮದುವೆಗೆ ನಾನು ಕಲ್ಲು ಹಾಕ್ತೀನಂತೆ. ನಮ್ 20 ವರ್ಷ ಸ್ನೇಹ ಮುರಿದು ಬಿದ್ದೋಯ್ತಂತೆ. ನಾನು ಮುಖ ನೋಡೋದಿಲ್ಲ. ಆದ್ರೆ ಆ ಭಂಡಾರಿ ಮನೆ ಬಚ್ಚಲು ಬಾಚ್ತಾನಂತೆ. ಇವನು ನನ್ನ ಸ್ನೇಹಿತ. ಸ್ನೇಹ, ಫ್ರೆಂಡ್ಶಿಪ್, ದೊಡ್ಡ ಸ್ನೇಹ, ಜೀವಕ್ಕೆ ಜೀವ ಅಂತ. ಹೋಗ ಹೊಡಿತೀಯಾ? ನಾನು ಮನುಷ್ಯ ಅಲ್ವಂತೆ. ಇವರು ದೊಡ್ಡ ಸ್ನೇಹಿತ, ಕ್ಯಾಪ್ಟನ್ ಅಂತ. ಸ್ನೇಹ ಬೇಡ ಅಂದ್ಮೇಲೆ ನಾನು ಮಾಡಿದ ಬೆಣ್ಣೆ ಬಿಸ್ಕೆಟ್ ಯಾಕೆ ತಿನ್ಬೇಕು ನೀನು? ಯಾವನ್ಗೂ ಬೇಕು? ಯಾರಿಗೂ ಬೇಕು? ಮನೆಗೆ ಬಂದೆ, ನನ್ನ ಹೆಂಡತಿ ಮುಂದೆ ತಟ್ಟೆ ಬಿಸಾಕ್ಬಿಟ್ಟು ಹೋದೆ. ಇಲ್ಲಿ ಬಂದು ಬೆಣ್ಣೆ ಬಿಸ್ಕೆಟ್ ಬಿಸಾಕ್ತ್ಯಾ? ಬಿಸಾಕು. ಇಷ್ಟೇ ತಾನೇ ನೀನ್ ಯೋಗ್ಯತೆ. ಹೇಳ್ದೆ ಅಲ್ಲ, ನನಗೂ ಪ್ರೀತಿ ಇದೆ, ಅಭಿಮಾನ ಇದೆ, ಏನೇನೋ ಇದೆ ಅಂತ ಹೇಳಿದೆ ಅಲ್ಲ. ಅಂತ ಕರ್ಲಿರೋನು ಯಾಕೆ ಮದುವೆ ನಿಂತೋಗ್ತಾರ ಮಾಡಿದೆ ನೀನು? ಯಾಕೋ ಮಾಡ್ದೆ? ಯಾವನು ಅವಳ ಮದುವೆ ನಿಲ್ಲೋ ಹಾಗೆ ಮಾಡ್ತಾವನು ಹೇಳೋ. ಈಗ ನಿನ್ನ ಮನಸ್ಸಿಗೆ ನಾನೇನೇ ಮಾಡಿದ್ರು ತಪ್ಪೆ. ನೀನು ಹೋಗಿ ಅಲ್ಲಿ ಭಂಡಾರ ಹತ್ರ ಮಾಡ್ದೆಲ್ಲ ಸ್ಟಂಟು ಪ್ರತಾಪ ಎಲ್ಲ ತೋರಿಸ್ದೆಲ್ಲ, ಅದಕ್ಕೆ ನನಗೆ ಸಿಕ್ಕರು ಶಿಕ್ಷೆ ದಂಡ ಏನು ಗೊತ್ತಾ? $30,000. ಇಂಗ್ಲಿಷ್ ಗೊತ್ತಾಗುತ್ತಾ ನಿನ್ಗೆ? 9.5 ಲಕ್ಷ. ಎಲ್ಲಿಂದ ತಂದುಕೊಡ್ಲ ನಾನು? ಕೊಡಕ್ಕಾಗಲ್ಲ. ನಾನು ಮದುವೆನೇ ಬೇಡ ಅಂತಾನೆ. ಬೇಡ ಅಂದ್ರೆ ಹೋಗ್ಬಿಟ್ಟು ಬಾ. ನೀ ಹೂವನ್ನು ರಶ್ಮಿಗೆ ಅವನ್ ತಾತಂತ ಗಂಡುಗಳನ್ನ ಸಾಲಾಗಿ ನಿಲ್ಲಿಸ್ಬಿಡ್ತೀನಿ. ರಶ್ಮಿ ಒಪ್ಕೊಳ್ಳಲ್ಲಪ್ಪ. ಯಾಕೆ ಒಪ್ಪಲ್ಲ? ನೀನು ಒಪ್ಕೋ, ರಶ್ಮಿನ ನಾನು ಒಪ್ಪಿಸ್ತೀನಿ. ಹೇಗೆ ಒಪ್ಪಿಸ್ತೀಯ? ರಶ್ಮಿ ಹೊಟ್ಟೆಯಲ್ಲಿ ದೀಪಕ್ನ ಮಗು ಬೆಳೀತಾ ಇದೆ. ಅವಳೀಗ 2 ತಿಂಗಳ ಗರ್ಭಿಣಿಯಪ್ಪ. ರಶ್ಮಿ ಕ್ಯಾಪ್ಟನ್, ಈ ವಿಷಯ ನನ್ನಿಂದ ಮುಚ್ಚಿಟ್ಟು ಎಂತ ದ್ರೋಹ ಮಾಡಿಸ್ಬಿಟ್ಟು. ಸೀನಾ,